ಬಿಗ್ ಬಾಸ್ನ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. 112 ದಿನಗಳ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಮಾತನಾಡಿದ್ದಾರೆ. ರನ್ನರ್ ಅಪ್ ಪಡೆದ ಸಂತಸವನ್ನ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಾರೆ. ರನ್ನರ್ ಅಪ್ ಆಗಿರುವಂತ ರಕ್ಷಿತಾ ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಮೇಡಮ್, ಹೇಗೆ ಅನಿಸ್ತಾ ಇದೆ ಈ ಒಂದು ಸಿಚುವೇಶನ್? ತುಂಬಾ ಖುಷಿ ಆಗ್ತಾ ಉಂಟು. ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಜನರೇ ಸಪೋರ್ಟ್ ಮಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು. ನಾನು ರನ್ನರ್ ಅಪ್ ಆಗ್ತೀನಿ ಹೇಗೆ ಅಂತ ಇಲ್ಲ ಅನ್ಕೊಳ್ಳಿಲ್ಲ, ಬಟ್ ನನ್ನ ಮೇಲೆ ಮತ್ತೆ ಜನರಿನ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು, ಆಗ್ಲೇ ಆಗ್ತೀನಿ ಅಂತ. ಹಾಗೆ ಫಸ್ಟ್ ಟೈಮ್ ನೀವು ಒಳಗಡೆ ಹೋದ್ರಿ, ಆಮೇಲೆ ಮತ್ತೆ ಎಕ್ಸಿಟ್ ಆಗ್ಬಿಟ್ರಿ, ತಿರ್ಗಾ ಮತ್ತೆ ಎಂಟ್ರಿ ಕೊಟ್ರಿ, ಆಮೇಲೆ ನಿಮ್ಮ ಆಟ ಫುಲ್ಲು ಎಲ್ಲರೂ ಕೂಡ ಯೂಸ್ ಆಯಿತು. ಬಟ್ ರನ್ನರ್ ಅಪ್ ಆಗ್ತೀನಿ ಅನ್ನೋ ಹೇಗಿತ್ತು? ತುಂಬಾ ಖುಷಿ ಆಯ್ತು ಅಷ್ಟೇ. ಇವತ್ತೇ ಅದೇನೆ ಖುಷಿಯೇ. ಗಿಲ್ಲಿ ಜೊತೆ ನಿಮ್ಮ ಒಡನಾಟದ ಎರಡೂ ಕೂಡ ತುಂಬಾ ವೈರಲ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಬಾಂಧವ್ಯದ ಬಗ್ಗೆ ಆ ಬಗ್ಗೆ ಹೇಳೋದಾದ್ರೆ, ಆ ಬಾಂಧವ್ಯದ ಬಗ್ಗೆ ಎಂತ ಹೇಳಿ, ತುಂಬಾ ಪ್ಯೂರ್ ಇತ್ತು, ಪ್ಯೂರ್ ಅಷ್ಟೇ. ಗಿಲ್ಲಿ ವಿನ್ನರ್ ಆಗಿದ್ದಾರೆ, ಅದ್ರ ಬಗ್ಗೆ ತುಂಬಾ ಖುಷಿ ಆಯ್ತು ನನಗೆ. ಹಿ ಡಿಸರ್ವ್. ಒಳ್ಳೆ ಜನ, ಕಾಮಿಡಿ ಜನ ಅಷ್ಟೇ. ನಿಮಗೆ ಗಿಲ್ಲಿ ಬಿಟ್ರೆ ಇನ್ನು ಯಾರು ಇಷ್ಟ ಅದರಲ್ಲಿ? ರಘುವಣ್ಣ. ಫೈನಲ್ ಏನು ಹೇಳ್ತೀರಿ? ಈ ಬಿಗ್ ಬಾಸ್ ಬಂದರೆ ನೀವು ಎಲ್ಲೋ ಒಂದು ಯೂಟ್ಯೂಬರ್ ಮಾಡ್ಕೊಂಡಿರ್ತಾ ಇದ್ರಿ, ಬಿಗ್ ಬಾಸ್ ಬಂದರೆ ಈ ಥರ ಫುಲ್ಲು ಈಗ ರನ್ನರ್ ಅಪ್ ಆಗಿದ್ದೀರಿ, ಈಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಉಂಟು. ಅಂದ್ರೆ ಅಷ್ಟೇ, ಅಂದ್ರೆ ಯಾವುದು ಚಿಕ್ಕ ದೊಡ್ಡ ನಾವು ವೇದಿಕೆಯಲ್ಲಿ ಕೆಲಸ ಮಾಡಿ ಮಾಡಿ ಬರ್ತೀವಿ ಅಲ್ವಾ, ಸೊ ಹಂಗೆ ಅಂತ ಇರಲ್ಲ. ಸೊ ಯಾರು ಕೂಡ ಗೆಲ್ಬೋದು, ನೋಡಿ ಯಾರು ಕೂಡ ಗೆಲ್ಬೋದು ಅಲ್ವಾ? ಹಾ ಹೌದು. ಥ್ಯಾಂಕ್ ಯು. ಹಾ, ಬಾಯ್ 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 ಬಾಯ್. ಎಸ್, ಇದಿಷ್ಟು ರಕ್ಷಿತಾ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ಬಿಗ್ ಬಾಸ್ ವಿನ್ನರ್ ಆದ ಗಿಲ್ಲಿ ಬಗ್ಗೆ ಅಭಿಮಾನಿಗಳು ಏನ್ ಹೇಳ್ತಾರೆ ನೋಡಿ. ಅಭಿಮಾನ ಹೇಳಿ ಕೇಳಿ ಯಾರಿಗೂ ಬರಲ್ಲ ಸರ್. ಏನಕ್ಕೆ ಅಂದ್ರೆ ಅಭಿಮಾನ ಅನ್ನೋ ಪ್ರೀತಿ ವಿಶ್ವಾಸ. ದುಡ್ಡು ಕೊಟ್ಟು ಅವರು ಸುಖ ಸಂಪಾದನೆ ಮಾಡ್ಕೊಬೋದು ಸರ್, ದುಡ್ಡು ಕೊಟ್ಟು ಖುಷಿ ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ. ಎಲ್ಲರಿಗೂ ಗೊತ್ತಿರಂಗೆ ಈಗ ನಾವು ಪ್ರೀತಿ ಅಭಿಮಾನ ನಮ್ಮಲ್ಲಿ ಇದ್ದೇ ಇರುತ್ತೆ. ಎಲ್ಲಾರು ಹೇಳ್ದಂಗೆ ಎಲ್ಲ ದುಡ್ಡು ಕೊಟ್ಟು ನಾವು ಅದನ್ನ ಪರ್ಚೇಸ್ ಮಾಡ್ತೀವಿ, ಇದನ್ನ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಜನ ಮೆಚ್ಚಿದ ನಾಯಕ ಸರ್, ಯಾವುದೇ ಕಾರಣಕ್ಕೂ ಅವನ್ನ ಬೀಳ್ಸಕ್ಕಾಗಲ್ಲ. ಆಮೇಲೆ ಇನ್ನೊಂದು ನೋಡ್ರಿ, ನಮಗೂ ಎಲ್ಲ ಕೇಳಿದ್ರು, ನೀವು ಹುಚ್ಚು ಅಭಿಮಾನಿ ನಿನಗೆ ಇದೆಲ್ಲ ಬೇಕಾಗಿತ್ತಾ, ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಾಗಿತ್ತಾ ಅಂತ. ಬಿಗ್ ಬಾಸಲ್ಲೂ ಲೈವಲ್ಲಿ ಟೆಲಿಕಾಸ್ಟ್ ಆಯಿತು. ನಾವು ಇದನ್ನ ವಿಡಿಯೋ ಮಾಡಿ, ನಂದೇ ಗಾಡಿ ಇದು TT, ಹಿಂದೆಗಡೆ ಆರ್ಭಟ ಅಂತ ಇದೆ, ಆ TT ಬಿಗ್ ಬಾಸಲ್ಲೂ ಟೆಲಿಕಾಸ್ಟ್ ಆಗಿದೆ. ನಮ್ಮ ಪ್ರೀತಿಯ ನಾಯಕ ಗೆದ್ದೇ ಗೆಲ್ತಾನೆ ಅನ್ನೋದನ್ನ ಭರವಸೆ ಇತ್ತು, ಗೆದ್ದಿದ್ದಾನೆ, ಅಷ್ಟೇ ಖುಷಿ ಸರ್ ನಮಗೆ. ಗಿಲ್ಲಿ ನೋಡಕ್ ಬಂದಿದ್ದೀವಿ, ಅವ್ನು ಆಡಿರೋ ಆಟ ಎಲ್ಲ ಚೆನ್ನಾಗಿತ್ತು, ಅದಕ್ಕೆ ನೋಡಕ್ ಬಂದಿದ್ದೀವಿ. ನಮ್ಮೂರು ಹುಡುಗ, ನಮ್ಮೂರವರು ಸವಾಲ್ ಮಾಡೋಕೆ ಇನ್ನಿಂದ ಇಲ್ಲೇ ಇದ್ದೀವಿ, ಇನ್ನೂ ಈಚೆ ಬಂದಿಲ್ಲ, ನೋಡಕ್ ಕಾಯ್ತಾ ಇದ್ದೀವಿ. ಮೊದಲೇ ಗೊತ್ತಿತ್ತು ಗೆಲ್ತಾರೆ ಅಂತ, ಬಟ್ ಈ ಸಂಭ್ರಮ ನೋಡೋಕ್ಕೋಸ್ಕರ ಬಂದಿದ್ದೀವಿ. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಗುತ್ತೆ. ಗೆದ್ದು ಬಂದಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಬಡವರು ಇಂದ ಇದಾಗಿದ್ದಾರೆ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಗಿಲ್ಲಿ ಗೆಲ್ತಾನೆ ಅಂತ ಪಕ್ಕ ಗೊತ್ತು ಸರ್, ಯಾಕಂದ್ರೆ ಅದು 37 ಕೋಟಿ ಓಟ್ ಬಿದ್ದ ಬಂದಾಗ ಆಲ್ರೆಡಿ ಗೊತ್ತಾಗ್ಬಿಡ್ತು ಗಿಲ್ಲಿ ಕ್ರೇಜ್ ಏನಿದೆ ಅಂತ. ಎಲ್ಲ ಇಡೀ ಕರ್ನಾಟಕದಲ್ಲಿನೇ ಎಲ್ಲ ಕಡೆನೇ ಗಿಲ್ಲಿನೇ. ಯಾಕಂದ್ರೆ ಆಲ್ರೆಡಿ ಕಾಮಿಡಿ ಏನಂತ ಗೊತ್ತಾಯ್ತು ಅವನಿಗೆ. ಡಾಕ್ಟರ್ ಶಿವರಾಜ್ಕುಮಾರ್ ಇದಾರಲ್ಲ, ಅವ್ರಿಗೂ ಅಭಿಮಾನಿನ ಅವರು ಅವನಿಗಿರೋದು ಕ್ರೇಜ್ಗೆ ಅವನು ಆ ಸೀಸನ್ ಬಿಗ್ ಬಾಸ್ ಏನಂತ ಇಡೀ ಕರ್ನಾಟಕ ಗೊತ್ತಾಯ್ತು ಸರ್. ಆ ರೀತಿ ಅವ್ನು ಕ್ರೇಜ್ ತಗೊಂಬಂದ, ಅಷ್ಟೊಂದು ಕಾಮಿಡಿ ಮಾಡ್ದ, ನಗಿಸ್ದ, ಎಲ್ಲರಿಗೂ ಇಷ್ಟ ಆದ ಸರ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ್ರೂ ಎಲ್ಲರೂ ಅವ್ನಿಗೆ ಇಷ್ಟಪಡ್ತಾರೆ ಸರ್. ಹಂಗಾಗಿ ಈ ಸೀಸನ್ 12 ಇದೆಯಲ್ಲ ಸರ್, ಇತಿಹಾಸನೇ ಸರ್ ಇದು. ಆ ಇತಿಹಾಸ ಕ್ರಿಯೇಟ್ ಮಾಡೋಕ್ಕೆ ಬಂದ ಅವ್ನು ಗಿಲ್ಲಿ ನಟ ಸರ್. ಅವನು ಅಂದರೆ ಅವನಿಗೋಸ್ಕರ ನಾನೇ ಇಲ್ಲಿಂದ ಬಂದಿನ ಅಂತ ಅರ್ಥ ಮಾಡ್ತೀವಿ ಸರ್, ಅವ್ನಿಗೆ ಎಷ್ಟೊಂದು ಕ್ರೇಜ್ ಇರ್ಬೋದು ಅಂತೇಳಿ. ಅವ್ನಿಗೆ ತುಂಬ ಅಭಿಮಾನಿ ಸರ್. ಡೈಲಿ ಓಟ್ ಹಾಕ್ತಿದ್ವಿ ನಾವು, ಓಟ್ ಹಾಕ್ಸಿದ್ವಿ ಸರ್ ಇನ್ನೊಬ್ಬರಿಗೆ ಹೇಳ್ಬಿಟ್ಟು. ಅಷ್ಟೊಂದು ಭಾಳ ಜನ ಒಂದು ಥರ ಹಬ್ಬ ಇತ್ತು ಸರ್ ನಮಗೆ. ಓಟ್ ಹಾಕ್ರಿ, ಓಟ್ ಹಾಕೋದೇ ಒಂದು ಹಬ್ಬ ಇತ್ತು ಸರ್. ಇವಾಗ ಲಾಸ್ಟ್ ಇದಾಗ ವಿನ್ ಆದಲ್ಲ ಸರ್, ಇವಾಗ ಇನ್ಮೇಲೆ ಅವ್ನು ಸ್ಟಾರ್ ಆಗ್ಬಿಟ್ಟ. ಬಟ್ ಅವ್ನಿಗೆ ನಮ್ಮ ಸಿಗ್ತಾನೆಲ್ಲ ಗೊತ್ತಿಲ್ಲ, ಬಟ್ ಅವ್ನಿಗೆ ನೋಡೋಕೆ ಬಂದಿವಿ ಸರ್ ನಾವು, ಅಷ್ಟೇ ಸರ್. ಬಡವ್ರ ಮನೆ ಹುಡುಗ ಗೆದ್ದು ಬರಬೇಕು, ಗೆದ್ದು ಬಂದಿದ್ದಾನೆ. ಎಫರ್ಟ್ ಮ್ಯಾಟರ್ ಆಗುತ್ತೆ, ಎಫರ್ಟ್ ಮ್ಯಾಟರ್ ಆಗಿರೋದಕ್ಕೆ ಗೆದ್ದು ಬಂದಿದ್ದಾರೆ. ಒಂಥರ ಮ್ಯಾಡ್ ಕ್ರೇಜ್ ಇದೆ ತುಂಬ ಅವ್ರದ್ದು. ಅಭಿಮಾನಿಗಳು ತುಂಬ ಗಳಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಹೋದ್ಮೇಲೆ. ಒಳ್ಳೆ ಹುಡುಗರು ಯಾವಾಗಲೂ ಒಳ್ಳೆತನಕ್ಕೆ ಗೆಲುವು ಸಿಗುತ್ತೆ ಅಂತ ನಾವು ಬಿಡದಿಯಿಂದ ಬಂದಿರೋದೆಲ್ಲ.